ರೈಸ್ ಇವಾಗ ಅದು ಹುರಿದಿರೋದು ಇವಾಗ ಹಾಕೊಂಡು ರುಬ್ಕೊಬೇಕಂತೆ. ರುಬ್ಕೊಂಡಾದ್ಮೇಲೆ ಏನು ಮಾಡ್ತಾವ್ರ ನೋಡೋಣ ಬನ್ನಿ ಗೈಸ್. ಇದಕ್ಕೊಂದು ಚೂರು ಎಣ್ಣೆ ಹಾಕೊಂಬಿಟ್ಟು ಒಂಚೂರು ಈರುಳ್ಳಿ ಮತ್ತು ಟೊಮೆಟೊ ಹಾಕೊಬೇಕಂತೆ ಗೈಸ್. ಟೊಮೆಟೊ ಅಲ್ವಂತೆ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಹುರ್ಕೊಬೇಕಂತೆ. ಅದೊಂಚೂರು ಇದಾಗಲಿ ಅಂತ ಬಿಟ್ಟಿದ್ದಾರೆ. ಇವಾಗ ಈರುಳ್ಳಿ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಹುರ್ಕೊಬೇಕಂತೆ ಗೈಸ್. ಇವಾಗ ಎಣ್ಣೆ ಹಾಕಾಗೈತೆ. ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಬೇಕು ಗೈಸ್. ಇವಾಗ ಹುರ್ಕೊಬೇಕಂತೆ ಈರುಳ್ಳಿ ನೋಡಿ ಗೈಸ್. ಇವಾಗ ಕ್ಯಾಪ್ಸಿಕಮ್ಮು ಹಾಕೋರೆ. ಇದನ್ನೆರಡು ಇವಾಗ ಹುರ್ಕೊತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಗೈಸ್. ಈ ಥರ ಒಂದು ಈರುಳ್ಳಿ ಮತ್ತು ಇದು ಕ್ಯಾಪ್ಸಿಕಮ್ ಒಂಚೂರು ರೆಡ್ ಆಗಂಗೆ ಥರ ಹುರ್ಕೊಬೇಕಂತ ಅಲ್ಲಿ ತನಕ. ಆಮೇಲೆ ಏನಾಗ್ತಾರೋ ನೋಡೋಣ ಬನ್ನಿ ಗೈಸ್. ಅದೆರಡು ಹುರ್ಕೊಂಡಾದ್ಮೇಲೆ ಚಿಕನ್ ಹಾಕ್ಬೇಕಂತೆ ನೋಡಿ. ಚಿಕನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕಂತೆ ಇದನ್ನು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಗೈಸ್, ಉಪ್ಪು ಹಾಕ್ಕೊಬೇಕಂತೆ 2000 years later. ಗೈಸ್ ರುಬ್ಬಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಗೈಸ್. ನೋಡಿ ರುಬ್ಬಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ ಅಂತೆ ಗೈಸ್. ಚಿಲ್ಲಿ ಚಿಕನ್ ರೆಡಿ ನೋಡಿ. ಮಿಕ್ಸ್ ಮಾಡಬೇಕು ಇವಾಗ. ಈ ಥರ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ ಅಂತೆ ಗೈಸ್. ತಿನ್ಬೋದು, ಆರಾಮ್ಸೆ ತಿನ್ನಿ ನೀವು ಮಾಡಿಕೊಂಡು ಅಂತ ಹೇಳ್ತಾ ಇದ್ದೀನಿ. ಇವಾಗ ರುಬ್ಬಾದ್ಮೇಲೆ ಈ ಥರ ಕಾಣಿಸ್ತೈತೆ ನೋಡಿ ಗೈಸ್. ಫುಲ್ಲು ಚಿಲ್ಲಿ ಚಿಕನ್ ಇದೆ. ಚಿಲ್ಲಿ ಚಿಕನ್ ಅಂದರೆ ಇವಾಗ ಇನ್ನೇನು ಪೆಪ್ಪರ್ ಫ್ರೈ ಮಾಡಿದ್ರೆ ಇನ್ನು ಈ ವ್ಲಾಗು ಇಲ್ಲಿಗೆ ಏನು ಮಾಡೋ ಸಮಯ ಬರುತ್ತೆ. ಇವಾಗ ಪೆಪ್ಪರ್ ಟ್ರೈ ಮಾಡೋದು ತೋರಿಸ್ತೀನಿ ಗೈಸ್. ಪೆಪ್ಪರ್ ಟ್ರೈ ಮಾಡೋಕ್ಕೆ ಇದನ್ನು ರೆಡಿ ಮಾಡ್ಕೊಂಡವ್ರೆ. ಹೀರಿಗುಂಡೆಕಾಯಲ್ಲಿ ಪೆಪ್ಪರ್ ಟ್ರೈ ಮಾಡ್ತಾರೆ ಅಂತ ಹೊಸ್ದಾಗಿ ಇದು ಮಾಡ್ಕೊಂಡವ್ರೆ ನಮ್ಮಮ್ಮ. ಇವಾಗ ಮಾಡೋಕ್ಕೆ ಹೊರಟಿದ್ದಾರೆ ಗೈಸ್. ಪೆಪ್ಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹುಡ್ಕೊಬೇಕಂತೆ ಗೈಸ್. ನೋಡಿ ಇಲ್ಲಿ ಇದು ರೆಡಿ ಆಗ್ತೈತೆ. ಇಲ್ಲಿ ಇದು ಮಾಡ್ತಾವ್ರೆ. ಅದರಾದಮೇಲೆ ಟೊಮೆಟೊ ಅಂತೆ ಗೈಸ್. ಟೊಮೆಟೊ ಹಾಕ್ಕೊಂಡು ಇದೊಂದು ಸ್ವಲ್ಪ ಉರಿಬೇಕಂತೆ ನೋಡಿ ಗೈಸ್. ಅದರಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಥರ ಆಗುತ್ತೆ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ಗೈಸ್. ಅದರಾದಮೇಲೆ ಹೀರಿಗುಂಡೆಕಾಯಿ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಹೊಡಿಬೇಕು. ಮಿಕ್ಸ್ ಮಾಡಬೇಕು ನೋಡಿ ಗೈಸ್. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಹಂಗೆ ಗೈಸ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್. ಉಪ್ಪು ಹಾಕ್ಕೊಬೇಕು. ಎಷ್ಟು ಚಿಕನ್ ಇರುತ್ತೋ ಅಷ್ಟು ಉಪ್ಪು ಹಾಕ್ಕೊಬೇಕು. ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗೈಸ್ ನೀವು ಉಪ್ಪು. ನೋಡಿ ಹಿಂಗಾಗುತ್ತೆ ಫುಲ್ಲು. ಹೀರಿಗುಂಡೆಕಾಯಿಲಿ ಮಾಡಿದ್ರೆ ಈ ಥರ ಆಗುತ್ತೆ ಪೆಪ್ಪರ್ ಟ್ರೈ. ಇದು ಬೇರೆ ಸ್ಟೈಲಲ್ಲಿ ಮಾಡ್ತವ್ರು ನಮ್ಮಮ್ಮ ಗೈಸ್. ಅದರಾದಮೇಲೆ ಸ್ವಲ್ಪ ಖಾರದ ಪುರಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅದರಾದಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಬೇಕು ಗೈಸ್. ಒಂಚೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಬೇಕಂದರೆ ಖಾರ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಮಾಡ್ಕೊಂಡು ತಿನ್ನಿ ಗೈಸ್. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತವ್ರೆ ನಮ್ಮಮ್ಮ ನೋಡಿ. ಈ ಥರ ಆಗುತ್ತೆ. ಎಲ್ಲ ಹಾಕಾದ್ಮೇಲೆ ಪೆಪ್ಪರ್ ಡ್ರೈ ಅಂದರೆ ಹಿಂಗೆ ಆಗುತ್ತೆ ಗೈಸ್. ನೋಡಿ ಗೈಸ್ ಇಷ್ಟು ಗೈಸ್. ಹಂಗೆ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಬೇಕಂತೆ. ಆವಾಗಲೇ ಅದು ಪೆಪ್ಪರ್ ಹಂಚ್ಕೊಳ್ಳೋದ್ವಲ್ಲ ಗೈಸ್. ಅದಕ್ಕೆ ಕಾಳು ಮೆಣಸು ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದೊಂದು ಸ್ವಲ್ಪ ಬೇಯಿದ್ರೆ ಈ ಪೆಪ್ಪರ್ ಡ್ರೈ ಎಲ್ಲ ಮುಗಿಯುತ್ತೆ ಗೈಸ್. ನೋಡಿ ಈ ಥರ ಆಗುತ್ತೆ. ನೀವೆಲ್ಲ ಅದು ನಾವೇನೇನು ಹೇಳಿದ್ವೋ ಆ ಐಟಮ್ಸ್ ಹಾಕ್ಕೊಂಡ್ರೆ ಈ ಥರ ಆಗಿ ಟೇಸ್ಟ್ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಅಷ್ಟು ತಿನ್ಬೋದು ನೋಡಿ ಗೈಸ್. ಈ ಥರ ಇರುತ್ತೆ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಇದನ್ನೆಲ್ಲ ನಾವೆಲ್ಲ ತೋರಿಸಿದೆಲ್ಲ ಮಾಡಿಕೊಂಡು ತಿನ್ನಿ ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೈಸ್. ಅಷ್ಟೇ ಇವತ್ತಿನ ವ್ಲಾಗ್ಗೆ ಬಾಯ್ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.